ನಮಸ್ತೆ. 7ನೇ ತಾರೀಕು ಫೆಬ್ರವರಿ ತಿಂಗಳು 2026 ಶನಿವಾರ ದಿನ. ಇವತ್ತು ಸೂರ್ಯೋದಯ 6:45ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:23ಗೆ. ಇವತ್ತು ಷಷ್ಠಿ ತಿಥಿ ಇದೆ, ರಾತ್ರಿ 2:54 ಆನಂತರ ಸಪ್ತಮಿ. ಇವತ್ತಿನ ನಕ್ಷತ್ರ ಚಿತ್ತ, ಬೆಳಿಗ್ಗೆಯಿಂದ ರಾತ್ರಿ 2:28 ಆನಂತರ ಸ್ವಾತಿ ನಕ್ಷತ್ರವಿದೆ. ಇವತ್ತಿನ ದಿನ ಪ್ರಕಾರ ರಾಶಿ 2 ರಾಶಿ ಇದೆ. ಫಸ್ಟ್ ಕನ್ಯಾ ರಾಶಿ, ಬೆಳಗ್ಗೆಯಿಂದ ಮಧ್ಯಾಹ್ನ 1:21 ಆನಂತರ ರಾಶಿ ಚೇಂಜ್ ಆಗುತ್ತದೆ, ಅಂದರೆ ತುಳಾ ರಾಶಿ ಬರುತ್ತದೆ. ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಿಗ್ಗೆ 6:45ರಿಂದ 6:51 ಚಿತ್ತಾ ನಕ್ಷತ್ರ 1ನೇ ಪಾದ. ಆನಂತರ ಮಧ್ಯಾಹ್ನ 1:21 ಚಿತ್ತಾ ನಕ್ಷತ್ರದ 2ನೇ ಪಾದ. ಮಧ್ಯಾಹ್ನ 1:22 ಮೇಲೆ ಸಂಜೆ 7:54 ಚಿತ್ತಾ ನಕ್ಷತ್ರ 3ನೇ ಪಾದ, ತುಳಾ ರಾಶಿ. ಸಂಜೆ 7:54 ಮೇಲೆ ರಾತ್ರಿ 2:28 ಚಿತ್ತಾ ನಕ್ಷತ್ರ 4ನೇ ಪಾದ. ಅದಾದ ನಂತರ ಸ್ವಾತಿ ನಕ್ಷತ್ರ 1ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೆ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:11ರಿಂದ 12:57, ಮಧ್ಯಾಹ್ನ 2:30ರಿಂದ 3:17 ವಿಜಯ ಮುಹೂರ್ತ, ಸಂಜೆ 7:31ರಿಂದ ರಾತ್ರಿ 9:15 ಅಮೃತಗಳಿಗೆ. ನಿಶ್ಚಿತ ಮುಹೂರ್ತ ರಾತ್ರಿ 12:09ರಿಂದ 12:58. ಈ ರೀತಿಯೆಲ್ಲ ಇದ್ದರೂ ಕೂಡ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯ ಅಂತಂದರೆ 8:20 ಬೆಳಗ್ಗೆಯಿಂದ 9:03, 11:09 AM ರಿಂದ ಮಧ್ಯಾಹ್ನ 1:59, ಮಧ್ಯಾಹ್ನ 3:30ರಿಂದ ಸಂಜೆ 4:30. ಅದೇ ಥರ 6:44 PM ಸಂಜೆಯಿಂದ ರಾತ್ರಿ 2:04 ಶುಭವಾಗಿದೆ. ಆನಂತರ ಬೆಳಗಿನ ಜಾವ 3:41 ಶುಭವಾಗಿದೆ. ಎಮರ್ಜೆನ್ಸಿಗಾದ ಕಾರ್ಯಗಳನ್ನ ಮಾಡಬಹುದು. ಏನೇ ಶುಭ ಸಮಯಗಳು ಅಂತ ನಾವು ಕೊಟ್ಟಿದ್ರೂ ಚಿತ್ತಾ ನಕ್ಷತ್ರ ಇರುವವರೆಗೂ, ಅಂದರೆ ಚಿತ್ತಾ ನಕ್ಷತ್ರ ರಾತ್ರಿ ಅಂದರೆ 12 ಗಂಟೆ ಮೇಲೆ 2:28 ಚಿತ್ತಾ ನಕ್ಷತ್ರವಿದೆ. ಅಲ್ಲಿಯವರೆಗೂ ಮರಣವೂ ಚಂಚಲವೂ ಇದೆ, ಆದ್ದರಿಂದ ಶುಭವಲ್ಲ. ಆಮೇಲೆ ಶುಭ ಸಮಯ ಸ್ಟಾರ್ಟ್ ಆಗುತ್ತದೆ. ಅಂದರೆ ಆ ಸಮಯ ಬರೋದೇ ಸ್ವಾತಿ ನಕ್ಷತ್ರ ಬಂದ ಮೇಲೆ, ಅಂದರೆ ರಾತ್ರಿ 2:28 ಮೇಲೆ. ಈ ರೀತಿಯಾಗಿ ಇವತ್ತಿನ ದಿನ ಇರೋದರಿಂದ ಒಳ್ಳೆಯ ಕಾರ್ಯಗಳಿಗೆ, ಅಂದರೆ ಮುಹೂರ್ತ ಕಾರ್ಯಗಳಿಗೆ ದಿನವಲ್ಲ. ಅದು ಅಲ್ಲದೆ ಶನಿವಾರ, ಆದ್ದರಿಂದಾಗಿ ಯೋಚನೆ ಮಾಡಿಕೊಳ್ಳಿ. ಖಂಡಿತವಾಗಿ ಶುಭ ಕಾರ್ಯಗಳಕ್ಕಾದ ದಿನವಲ್ಲ ಇದು. ಅದೇ ಸಮಯದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲೂ ಖಂಡಿತವಾಗೂ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರ್ದು. 6:45ರಿಂದ 7:30 ದುರ್ಮುಹೂರ್ತ. ಹಾಗೆ ಕಂಟಿನ್ಯೂ ಆಗಿ 7:30ರಿಂದ 8:18, ಅಂದರೆ 6:45ರಿಂದ 8:18 ಅಶುಭವಾಗಿದೆ 100%. 9:05ರಿಂದ 10:49 ನಕ್ಷತ್ರ ವಿಷಘಟಿಕಾ ಕಾಲ. 9:39ರಿಂದ 11:07 ರಾಹುಕಾಲ. ಮಧ್ಯಾಹ್ನ 2:01 3:28 ಯಮಕಂಡ ಕಾಲ. ಸಂಜೆ 4:32 ಮೇಲೆ ರಾತ್ರಿ, ಅಂತಂದರೆ ಸಂಜೆ 6:42 ಮೃತ್ಯು ಇದೆ. ಆದ್ದರಿಂದಾಗಿ ಈ ಸಮಯಗಳು ಶುಭಕರವಾಗಿಲ್ಲ. ಯೋಚನೆ ಮಾಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಇಷ್ಟೆಲ್ಲ ಕೆಟ್ಟೋದು ಅಂತ ಇರುವಾಗ ಮಾಡುವಂಥ ಕಾರ್ಯಗಳು ಅಶುಭವಾಗುತ್ತದೆ. ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಬರುವಂಥ ತೊಂದರೆಗಳನ್ನು ಸರಿ ಮಾಡಬೇಕು ಅಂತಂದರೆ ಶುಭ ಸಮಯಗಳಲ್ಲಿ ಶುಭ ಕಾರ್ಯ ಸ್ಟಾರ್ಟ್ ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.